ಹರೇ ಶ್ರೀನಿವಾಸ. ಮಾಘಪುರಾಣ 22ನೇ ಅಧ್ಯಾಯ. ಏಕಾದಶಿಯ ವ್ರತ ಮಹಿಮೆ. ಶೂದ್ರನು ತನ್ನ ಮನೆಗೆ ಹೋಗಿ ಅಲ್ಲಿ ತನ್ನ ಹೆಂಡತಿಯೊಡನೆ ಕುಳಿತು ಪತ್ರ ಪುಷ್ಪಾದಿಗಳಿಂದ ಶ್ರೀಹರಿ ಪೂಜೆ ಮಾಡತೊಡಗಿದನು. ಓಂ ನಮೋ ನಾರಾಯಣಾಯ ಎಂಬಂಥ ಅಷ್ಟಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸಿದನು. ಅವನು ನಾರದರಿಂದ ಉಪದೇಶಿತನಾಗಿ ಭಕ್ತಿಯಿಂದ ಏಕಾದಶಿ ವ್ರತ ಕೈಗೊಂಡನು. ನಾರಾಯಣನು ಕೊಟ್ಟಿದ್ದಂಥ ಮಾತಿನಂತೆ ಪ್ರಾತಃ ಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷನಾದನು. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನು, ಶಂಖ ಚಕ್ರ ಗದಾಪಾಣಿಯು, ತುಳಸಿ ಮಾಲೆಯನ್ನು ಧರಿಸಿದವನು, ಪೀತಾಂಬರಧಾರಿಯೂ ಮಹತೋಮಹಿಮನು ಆದಂತಹ ಪರಮಾತ್ಮನು, ಸಾಮಾನ್ಯನೂ ಕೇವಲ ಒಂದು ತೋಟದ ವಿಚಾರಕನೂ ಹುಟ್ಟಿನಿಂದ ಶೂದ್ರನೂ ಆದ ತನ್ನ ಮನೆಗೆ ಶ್ರೀಹರಿಯು ಬಂದದ್ದನ್ನು ಕಂಡು ಶೂದ್ರನು ತಾನು ಪರಮ ಭಾಗ್ಯಶಾಲಿ ಎಂದುಕೊಂಡನು. ಶ್ರೀಮನ್ನಾರಾಯಣನು, ಅಯ್ಯ ಭಕ್ತ, ನಿನ್ನ ಕೋರಿಕೆ ಏನು ಹೇಳು, ನಡೆಸಿಕೊಡುವೆ ಎಂದನು. ಶೂದ್ರನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಪರಮಾತ್ಮ, ದೇವತೆಗಳು ತಮ್ಮ ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅನ್ನಾಹಾರಗಳಿಲ್ಲದೆ ಕೊರಗಿ ಸೊರಗಿ ಹೋಗಿದ್ದಾರೆ. ಅವರಿಗೆ ತಮ್ಮ ಲೋಕಕ್ಕೆ ಹಿಂತಿರುಗುವ ಶಕ್ತಿಯನ್ನು ದಯಪಾಲಿಸಬೇಕು. ಏನೋ ಒಂದು ಕೆಲಸವಾಗಿ ಹೋಯಿತು, ಇದರಿಂದ ಅವರು ಪಾಡುಪಡುವುದು ಬೇಡ ಎಂದನು. ವಿಷ್ಣುವು ಪ್ರಸನ್ನನಾಗಿ, ನಿನಗಾಗಿ ನೀನು ಕೇಳಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ. ನೀನು ಏಕಾದಶಿ ದಿನ ವ್ರತ ಕೈಗೊಂಡು ನನಗೆ ಪ್ರಿಯನಾದೆ. ನೀನು ದೇವಲೋಕದಲ್ಲಿರಬೇಕಾದ ಪಾರಿಜಾತ ವೃಕ್ಷವನ್ನು ದೇವೇಂದ್ರರಿಗೆ ಕೊಟ್ಟುಬಿಡು. ತುಳಸಿ ಪ್ರಿಯನಾದ ನನಗೆ ಪರಮ ಪವಿತ್ರವಾದಂಥ ತುಳಸಿ ವೃಕ್ಷವನ್ನು ಕೊಡು. ಇದರಿಂದ ನಿನಗೆ ಶುಭವಾಗುವುದು ಎಂದು ಹೇಳಲು ಶೂದ್ರನಿಗೆ ಪರಮ ಸಂತೋಷವಾಯಿತು. ಕೂಡಲೇ ತೋಟಕ್ಕೆ ಬಂದು ಇಂದ್ರಾದಿಗಳನ್ನು ಎಚ್ಚರಿಸಿ ಬೇರು ಸಹಿತವಾಗಿ ಪಾರಿಜಾತ ವೃಕ್ಷವನ್ನು ಕಿತ್ತು ಇಂದ್ರನಿಗೂ ತುಳಸಿ ವೃಕ್ಷವನ್ನು ಶ್ರೀಮನ್ನಾರಾಯಣನಿಗೂ ಕೊಟ್ಟು ಪುನೀತನಾದನು. ಬಳಿಕ ಇಂದ್ರಾದಿ ದೇವತೆಗಳು ಮಹಾವಿಷ್ಣುವಿಗೆ ನಮಸ್ಕರಿಸಿ ತಮ್ಮದು ಅಪರಾಧವಾಯಿತೆಂದು ಹೇಳಿ ಮನ್ನಿಸಲು ಕೋರಿಕೊಂಡರು. ಶ್ರೀಹರಿಯು ಎಲ್ಲರಿಗೂ ಕ್ಷಮಿಸಿ, ದೇವೇಂದ್ರ, ಇನ್ನೂ ನೀನು ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸಬಹುದು. ಇದು ಸುರಲೋಕ ವೃಕ್ಷವೆಂದು ಹೆಸರಾಗುತ್ತದೆ ಎಂದು ಹೇಳಿದನು. ದೇವೇಂದ್ರನು ಶ್ರೀ ವಿಷ್ಣುವಿಗೆ ನಮಸ್ಕರಿಸಿ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಪರಿವಾರ ಸಮೇತ ದೇವಲೋಕಕ್ಕೆ ತೆರಳಿದನು. ಬಳಿಕ ವಿಷ್ಣುವು ಶೂದ್ರನಿಗೆ, ಭಕ್ತ, ನೀನು ಆಷಾಢ ಶುಕ್ಲ ಏಕಾದಶಿಯ ಪವಿತ್ರ ದಿನದಂದು ಏಕಾದಶಿ ವ್ರತವನ್ನು ಆಚರಿಸಿದೆ. ಇದು ಮಾನವರಿಗೆ ಶ್ರೇಯಸ್ಕರವೂ ಪುಣ್ಯಕರವೂ ನನಗೆ ಪ್ರೀತಿಕರವೂ ಆದಂಥ ವ್ರತವಾಗಿದೆ. ಇದು ಪಾಪಗಳನ್ನು ನಾಶ ಮಾಡುವ ವ್ರತ. ಏಕಾದಶಿಯ ದಿನ ಮಾನವರು ಉಪವಾಸ ಮಾಡಬೇಕು. ಉಪವಾಸವೆಂದರೆ ಅನ್ನಾಹಾರಗಳನ್ನು ತೊರೆದು ಇರುವುದಷ್ಟೇ ಅಲ್ಲ, ದೇವರ ಪೂಜೆ ಮಾಡುತ್ತಾ, ಉಪ ಎಂದರೆ ನನ್ನ ಹತ್ತಿರ ವಾಸ ಮಾಡುತ್ತಾ ಇರಬೇಕು. ಅಂತಹವರು ನನಗೆ ಪರಮ ಪ್ರಿಯರಾಗುತ್ತಾರೆ. ಆ ದಿನ ಜಾಗರಣೆ ಮಾಡಿ ಯಾರು ನಿರ್ಮಲ ಭಕ್ತಿಯಿಂದ ನನ್ನನ್ನು ಪೂಜಿಸುವರೋ ಅವರು ವೈಕುಂಠವನ್ನು ಸೇರುತ್ತಾರೆ. ಈ ವ್ರತವು 1000 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಕೊಡುತ್ತದೆ. ಹಿಂದೆ ರುಕ್ಮಾಂಗದನು ಏಕಾದಶಿ ವ್ರತವನ್ನು ಕೈಗೊಂಡು ಸಿದ್ಧಿ ಹೊಂದಿದನು. ಹರಿದಾಸರು ಈ ವ್ರತವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸುವರು. ಏಕಾದಶಿಯ ದಿನ ಉಪವಾಸ ಮಾಡದೆ ಯಾರು ಭೋಜನ ಮಾಡುವರೋ ಅವರು ಘೋರ ಪಾಪವನ್ನು ಮಾಡಿದವರಿಗೆ ಸಮನಾಗುವರು. ಏಕಾದಶಿಯ ಹಿಂದಿನ ದಿನವಾದ ದಶಮಿಯ ದಿನ ಒಂದು ಹೊತ್ತು ಮಾತ್ರ ಭೋಜನ ಮಾಡಬೇಕು. ರಾತ್ರಿ ಭೋಜನ ನಿಷಿದ್ಧ. ಏಕಾದಶಿ ದಿನ ಪೂರಾ ನಿರಾಹಾರಿಯಾಗಿದ್ದು ಹರಿಪೂಜೆ ಮಾಡಬೇಕು. ದ್ವಾದಶಿ ದಿನ ಪಾರಣೆ ಮಾಡಬೇಕು. ಅಂದು ರಾತ್ರಿ ಭೋಜನ ನಿಷಿದ್ಧ. ಇದು ಏಕಾದಶಿ ವ್ರತದ ನಿಯಮ. ಶ್ರೀಹರಿ ಪ್ರೀತ್ಯರ್ಥವಾದ ಈ ವ್ರತ ಕೈಗೊಳ್ಳುವವರು ಸರ್ವ ಪಾಪಗಳಿಂದ ಮುಕ್ತರಾಗಿ ಹರಿಗೆ ಪ್ರಿಯರಾಗುವರು ಎಂದು ಹೇಳಿ ಅಂತರ್ಧಾನನಾದನು. ಇತಿಶ್ರೀ ಮಾಘಪುರಾಣ 22ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.